ಹಾಯ್, ನಾನು ನಿಮ್ಮ ರಾಯಲ್ ಹ್ಯಾಕರ್. ಇದು ಮೇ 17 ಕರೆಂಟ್ ಅಫೇರ್ಸ್ ವಿಡಿಯೋ ಈಗ ಓಪನ್ ಔಟ್ ಆಗ್ತಾ ಇದೆ. ಒಂದೊಂದೇ ಟಾಪಿಕ್ನ ಹೇಳ್ತಾ ಹೋಗ್ತೀನಿ, ನೋಡ್ತಾ ಹೋಗೋಣ ಬನ್ನಿ. ಆಮೆಗತಿಯಲ್ಲಿ ಸಾಗುವ ಸರ್ವೆ, ಏನ್ ಲ್ಯಾಂಡ್ ಸರ್ವೆ ಅನ್ನೋದನ್ನ ಮಾಡ್ತಾರೆ. ಅದು ಸಿಕ್ಕಾಪಟ್ಟೆ ನಿಧಾನಗತಿಯಲ್ಲಿ ಸಾಗ್ತಾ ಇದೆ ಅನ್ನೋದನ್ನ ಸ್ವಲ್ಪ ಇಲ್ಲಿ ನೀಡಿದ್ದಾರೆ, ನೋಡ್ಕೊಳ್ಬಹುದು ನೀವು. ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಅನ್ನು ಕೊಟ್ಟಿದ್ದಾರೆ. ಇದು ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೂ ಇಂಪಾರ್ಟೆಂಟ್ ಆಗಲ್ಲ, ಆದ್ರೆ ಯಾವ ಎಸ್ಸೆ ರೈಟಿಂಗ್ ಕಾಂಪಿಟೇಟಿವ್ ಎಕ್ಸಾಮ್ ಇರ್ತಲ್ಲ ಅದಕ್ಕೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಇದ್ರ ಬಗ್ಗೆ ತುಂಬಾನೇ ಡೀಟೇಲ್ಸ್ ಕೊಟ್ಟಿದ್ದಾರೆ, ಇಲ್ಲಿ ನೋಡ್ಕೊಳ್ಬಹುದು. ಹಾಗೆ ಮುಂದಿನ ಟಾಪಿಕ್ ನಾವು ಹೋಗೋದಾದ್ರೆ, ಭಾರತದ ಮಹತ್ವಾಕಾಂಕ್ಷೆ ಸೀಮಾತೀತ ಮೋದಿ. ಪ್ರಧಾನಿ ಮೋದಿ ಅವರು ಏನು ನೆದರ್ಲ್ಯಾಂಡ್ಗೆ ಭೇಟಿ ನೀಡಿದ್ದಾರೆ. ಅವರು ಅಲ್ಲಿ ಅವಕಾಶಗಳ ನಾಡು ಎಂದು ಬಣ್ಣಿಸಿದ್ದಾರೆ. ಭಾರತವನ್ನು ಅವಕಾಶಗಳ ನಾಡು ಎಂದು ಬಣ್ಣಿಸಿದ್ದಾರೆ. ಸ್ವಲ್ಪ ಈ ಸೆಂಟೆನ್ಸ್ ನೆನ್ಪಿಟ್ಕೊಳ್ಳಿ, ಜಾಸ್ತಿ ಇಂಪಾರ್ಟೆಂಟ್ ಆಗಲ್ಲ ಆದ್ರೂ ಬೇಕಾಗುತ್ತೆ. ಮತ್ತೆ ಮೋದಿ ಅವರು ಈಗ 4 ದೇಶಗಳಲ್ಲಿ ಪ್ರವಾಸವನ್ನ ಹಮ್ಮಿಕೊಂಡಿದ್ದಾರೆ. ಯಾವ್ಯಾವ್ದಂತ ಇಲ್ಲಿ ಕೊಟ್ಟಿದ್ದಾರೆ ಅಂತೇಳಿ, ಮುಂದಿನ ಟಾಪಿಕ್ ಗೆ ಹೋಗೋದಾದ್ರೆ, ಪ್ರಯಾಣಿಕನ ಬ್ಯಾಗ್ ನಲ್ಲಿ 47 ಜೀವಂತ ಪ್ರಾಣಿಗಳು. ಬ್ಯಾಂಕಾಕ್ನಿಂದ ಜೀವಂತ ಪ್ರಾಣಿಗಳನ್ನು ಕಳ್ಳ ಸಾಗಣೆ ಮಾಡುತ್ತಿದ್ದ ಆರೋಪಿಯನ್ನು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಕಸ್ಟಮ್ ಅಧಿಕಾರಿಗಳು ಶುಕ್ರವಾರ ಬಂಧಿಸಿದ್ದು 47 ವಿವಿಧ ಜೀವಿಗಳನ್ನು ರಕ್ಷಿಸಿದ್ದಾರೆ. ಪ್ರಯಾಣಿಕನ ಬ್ಯಾಗ್ ತಪಾಸಣೆ ವೇಳೆ 47 ಅಪರೂಪದ ಜೀವಿಗಳು ಪತ್ತೆಯಾಗಿವೆ. ಕೆಂಪು ಕಾಲಿನ ಆಮೆ, ರೆಡ್ ಫೂಟೆಡ್ ಟರ್ಟೈಸ್, ಸುಲುಕಾಟ ಆಮೆ, ಆಫ್ರಿಕನ್ ಸ್ಪರ್ಡ್ ಟಾರ್ಟಾಯ್ಸ್, ಅರ್ಜೆಂಟೈನಾ ಬ್ಲಾಕ್ ಅಂಡ್ ವೈಟ್ ಟೇಗು ಹಲ್ಲಿ ಹಾಗೂ ಗೋಲ್ಡಿಸ್ ಮಾರ್ಮೊಸೆಟ್ ಅಪರೂಪದ ಕೋತಿ ಟ್ಯಾಗ್ ನಲ್ಲಿದ್ದವು. ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಅನ್ನ ನೋಡಿಟ್ಕೊಳ್ಳಿ, ಇಲ್ಲಿ ಬೇಕಾಗುತ್ತೆ ನೋಡಿ. ಬೇರೆ ಬೇರೆ ಹೆಸರನ್ನ ಕೊಟ್ಟಿದ್ದಾರೆ, ಅದು ನಿಮ್ಗೆ ಸ್ವಲ್ಪ ಇಂಪಾರ್ಟೆಂಟ್ ಆಗ್ಬೋದು. ಅದರಲ್ಲೂ ಇದು ನಮ್ಮ ಬೆಂಗಳೂರಿನಲ್ಲೇ ಆಗಿರೋ ಘಟನೆ, ಅದಕ್ಕಾಗಿ ಸ್ವಲ್ಪ ತಿಳಿದುಕೊಳ್ಳಿ. ಮತ್ತೆ ನೆಕ್ಸ್ಟ್ ಟಾಪಿಕ್ ಹೋಗೋದಾದ್ರೆ, ಒಂದೇ ಕೇಂದ್ರದಲ್ಲಿ 74 ಮಂದಿಗೆ 200 ಅಂಕ. ಇದು ಕಾಂಪಿಟೇಟಿವ್ ಎಕ್ಸಾಮ್ ಪರ್ಪಸ್ ಇಂಪಾರ್ಟೆಂಟ್ ಅಂತ ಏನ್ ನಾನು ಹಾಕಿಲ್ಲ, ಆದ್ರೆ ಇದು ಸ್ವಲ್ಪ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ನೋಡಿ, ಇಲ್ಲಿ ಅಕ್ರಮಗಳು ಹೇಗೆ ನಡೀತೆ ಅಂದ್ರೆ, ಈಗ ಕೃಷಿ ಪ್ರಾಯೋಗಿಕ ಪರೀಕ್ಷೆ ನಡೆಸಿದ್ರು, ಹಿರಿಯೂರು ಕೇಂದ್ರದಲ್ಲಿ ಒಂದೇ ಕೇಂದ್ರದಲ್ಲಿ 74 ಮಂದಿಗೆ 200ಕ್ಕೆ 200 ಅಂಕವನ್ನ ಗಳಿಸಿದ್ದಾರೆ. ಇದ್ರ ಬಗ್ಗೆ ಸ್ವಲ್ಪ ಜಾಸ್ತಿ ಡೀಟೇಲ್ಸ್ ಕೊಟ್ಟಿದ್ದಾರೆ ನೋಡಿ. ಇದು ಕರೆಕ್ಟ್ ಸರಿನೋ ತಪ್ಪು ಅಂತ ನೀವೇ ಡಿಸೈಡ್ ಮಾಡಿ. ಮುಂದಿನ ಟಾಪಿಕ್ ನಾವು ಹೋಗೋದಾದ್ರೆ, ಪುರಾತನ ದೇಗುಲದ ಶಿಖರ ಪತ್ತೆ. ಹಂಪಿಯ ಆನೆಸಾಲು ಪ್ರದೇಶದ ಬಳಿ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯು SSI ನಡೆಸುತ್ತಿರುವ ಉತ್ಖನನದ ವೇಳೆ ಪ್ರಾಚೀನ ದೇವಾಲಯವೊಂದರ ಶಿಖರ ಪತ್ತೆಯಾಗಿದೆ. ಇದು ವಿಷ್ಣು ಇಲ್ಲವೇ ಜೈನ ದೇವ ಸ್ಥಾನವಾಗಿದ್ದು 4.30 ಮೀಟರ್ ಉದ್ದ, 4.25 ಮೀಟರ್ ಅಗಲವಿದೆ. ಇದು ಸ್ವಲ್ಪ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಹಂಪಿಯ ಆನೆಲಾಯದಲ್ಲಿ ದೊರೆತಿರುವಂತ ಒಂದು ದೇವಸ್ಥಾನದ ಶಿಖರ ಇದು. ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಕೊಟ್ಟಿದ್ದಾರೆ, ನೋಡ್ಕೊಳ್ಬಹುದು ನೀವು. ವಿಷ್ಣು ಇಲ್ಲವೇ ಜೈನ ದೇವಾಲಯದ ಈಗಾಗಲೇ ಊಹಿಸಲಾಗಿದೆ. ಇನ್ನು ಪೂರ್ತಿ ಪ್ರಮಾಣದಲ್ಲಿ ಅದನ್ನ ತೆಗೆದು ನೋಡಿಲ್ಲ, ಅದಕ್ಕೆ 2 ತಿಂಗಳ ಕಾಲ ಸಮಯ ಬೇಕಾಗುತ್ತೆ ಅಂತ ತಿಳಿಸಿದ್ದಾರೆ. ಮುಂದಿನ ಟಾಪಿಕ್ ಹೋಗೋದಾದ್ರೆ, ಮುಳುಗಡೆಯಾಗಿದ್ದ ದೇವಾಲಯ ಗೋಚರ. ಕೃಷ್ಣರಾಜ ಸಾಗರ ಅಣೆಕಟ್ಟಿನ ನೀರಿನ ಮಟ್ಟ 88 ಅಡಿಗೆ ಇಳಿದಿದ್ದು, ಹಿನ್ನೀರಿನಲ್ಲಿ ಮುಳುಗಡೆಯಾಗಿದ್ದ ನಾರಾಯಣ ಸ್ವಾಮಿ ದೇಗುಲ 3 ವರ್ಷಗಳ ನಂತರ ಮತ್ತೆ ಪತ್ತೆ. ಇದೇನಾದ್ರೆ KRS ಡ್ಯಾಮ್ ಹಿನ್ನೀರಿನಲ್ಲಿ ನಾರಾಯಣ ಸ್ವಾಮಿ ದೇಗುಲ ಅನ್ನೋದಿದೆ. ಅದು ಯಾವಾಗ ನೀರಿನ ಮಟ್ಟ ಇಳಿಯುತ್ತೋ ಆವಾಗ ಗೋಚರ ಆಗುತ್ತೆ. ಅದ್ರ ಬಗ್ಗೆ ಸ್ವಲ್ಪ ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ. ಹಾಗೆ ಇಲ್ಲಿ ಹೋಗೋದಾದ್ರೆ, ಥೈಲ್ಯಾಂಡ್ ಓಪನ್ ಫೈನಲ್ಗೆ ಸಾತ್ವಿಕ್ ಚಿರಾಗ್. ಕಳೆದ ತಿಂಗಳ ಥಾಮಸ್ ಕಪ್ ನಲ್ಲಿ ಕಂಚಿನ ಪದಕ ಗೆದ್ದ ಭಾರತ ತಂಡದ ಭಾಗವಾಗಿದ್ದ ಸಾತ್ವಿಕ್ ಚಿರಾಗ್ ಅವ್ರೀಗ ಥೈಲ್ಯಾಂಡ್ ನ ಓಪನ್ ಫೈನಲ್ ಅಲ್ಲಿ ಇದ್ದಾರೆ. ನಾಳೆ ಫೈನಲ್ ಆಗುತ್ತೆ, ಅದರಲ್ಲಿ ಮತ್ತೆ ಡಿಸೈಡ್ ಆಗುತ್ತೆ ಇವರು ಏನ್ ರನ್ನರ್ ಅಪ್ ಆದ್ರೂ ವಿನ್ನರ್ ಆದ್ರು ಅನ್ನೋದನ್ನ ನಾಳೆ ಮತ್ತೆ ಕೊಡ್ತಾರೆ, ಅವಾಗ ತಿಳಿಸ್ಕೊಡ್ತೀನಿ. ಹಾಗೆ ಕಿಂಗ್ ಅಂಡ್ ಸ್ಮಿತ್ ಸಿಂಗಲ್ಸ್ ಚಾಂಪಿಯನ್ಸ್. ಕರ್ನಾಟಕ ಓಪನ್ ATP 50 ಚಾಲೆಂಜರ್ ಟೂರ್ನಿಯಲ್ಲಿ ಶನಿವಾರ ಸಿಂಗಲ್ಸ್ ಪ್ರಶಸ್ತಿ ಗೆದ್ದುಕೊಂಡರು ಕಿನ್ನರ್ ಸ್ಮಿತ್ ಅವರು.
ಅಮೆರಿಕದ ಕಿಂಗನ್ ಅವರು ಎಸ್.ಎಂ. ಕೃಷ್ಣ ಟೆನ್ನಿಸ್ ಕ್ರೀಡಾಂಗಣದಲ್ಲಿ 1 ಗಂಟೆ 20 ನಿಮಿಷಗಳ ಫೈನಲ್ ನಲ್ಲಿ ಆಸ್ಟ್ರೇಲಿಯಾದ ಎದುರಾಳಿಗೆ ಚೇತರಿಸುವ ಅವಕಾಶ ನೀಡದೆ 6-2, 7-5 ರಿಂದ ಪಂದ್ಯ ಗೆದ್ದುಕೊಂಡರು. ನಮ್ಮ ಕರ್ನಾಟಕದಲ್ಲಿ ನಡೆಯುವಂತ ಟೆನ್ನಿಸ್ ಟೂರ್ನಿಮೆಂಟ್ ಇದು. ಅದರಲ್ಲಿ ನೋಡಿ ಅಮೆರಿಕದ ಕಿಂಗನ್ ಸ್ಮಿತ್ ಅವರು ಸಿಂಗಲ್ಸ್ ಅನ್ನ ಚಾಂಪಿಯನ್ಸ್ ಆದ್ರೆ, ಈ ಕಡೆ ಸ್ವಲ್ಪ ಕೊಟ್ಟಿದ್ದಾರೆ ನೋಡಿ, ಭಾರತದ ನಿಕಿ ಕಲಿಯುಂಡ ಪೂಣಚ್ಚ ಮತ್ತು ಸಾಕೇತ್ ಮೈನೇನಿ ಅವರು ಫೈನಲ್ ನಲ್ಲಿ ನೇರ ಸೆಟ್ಟುಗಳಿಂದ ಪೀಟರ್ ಬಿರ್ಯೂಕೋವ್, ಗ್ರಿಗೋರಿ ಲೊಮಾಕಿನ್ ಅವರನ್ನ ಸೋಲಿಸಿ ಡಬಲ್ಸ್ ಪ್ರಶಸ್ತಿ ಗೆದ್ದುಕೊಂಡರು. ಸ್ವಲ್ಪ ಎರಡೂ ನೋಡಿಟ್ಕೊಳ್ಳಿ ಯಾರು ಅಂತ. ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ನಡೆದಂತ ಕಾಂಪಿಟೇಷನ್ ಇದು, ಅದಕ್ಕಾಗಿ ಸ್ವಲ್ಪ ಇಂಪಾರ್ಟೆಂಟ್ ಆಗುತ್ತೆ. ಇದು ಮುಂದಿನ ಟಾಪಿಕ್ ಹೋಗೋದಾದ್ರೆ, ಪಕ್ಷಗಳ ಅಭಿಪ್ರಾಯ ಸಂಗ್ರಹ. ಒಂದು ದೇಶ ಒಂದು ಚುನಾವಣೆ ಕುರಿತಾಗಿ ರಾಜಕೀಯ ಪಕ್ಷಗಳು ಸಲ್ಲಿಸಿರುವ ಎಲ್ಲಾ ಸಲಹೆ ಮತ್ತು ಮನವಿಗಳನ್ನು ಶಿಫಾರಸಿನಲ್ಲಿ ಸೇರಿಸುತ್ತೇವೆ ಎಂದು ಸಂವಿಧಾನದ 129ನೇ ತಿದ್ದುಪಡಿ ಮೇಲಿನ ಜಂಟಿ ಸಂಸದೀಯ ಸಮಿತಿ ಅಧ್ಯಕ್ಷ ಪಿ. ಚೌಧರಿ ತಿಳಿಸಿದರು. ಇಡೀ ದೇಶದಲ್ಲಿ ಒಂದು ದೇಶ ಒಂದು ಚುನಾವಣೆ ಅನ್ನೋ ಕಾರ್ಯಕ್ರಮ ಅಥವಾ ಅದನ್ನ ಇನ್ನೂ ಜಾರಿಗೊಳಿಸಬೇಕಂತ ಸುಮಾರು ಪ್ರಯತ್ನ ನಡೀತಿದೆ. ಅದ್ರ ಬಗ್ಗೆ ರಾಜ್ಯದಲ್ಲಿರುವಂತ ಎಲ್ಲಾ ರಾಜಕೀಯ ಪಕ್ಷಗಳ ಅಭಿಪ್ರಾಯವನ್ನ ಸಂಗ್ರಹಿಸಿದ ಬಗ್ಗೆ ನೀಡಿದ್ದಾರೆ. ಸ್ವಲ್ಪ ಡೀಟೇಲ್ಸ್ ಇದೆ ನೋಡಿ. ಇದರಿಂದ 7.50 ಲಕ್ಷ ಕೋಟಿಯಷ್ಟು ಉಳಿತಾಯ ಮಾಡಲು ಸಾಧ್ಯ ಎಂದು ಈಗ ಊಹಿಸಲಾಗಿದೆ. ಈ ಒಂದು ದೇಶ ಒಂದು ಚುನಾವಣೆ ತರೋದ್ರಿಂದಾಗಿ. ನೆಕ್ಸ್ಟ್ ಟಾಪಿಕ್ ಹೋಗೋದಾದ್ರೆ, ಸಿಬಿಎಸ್ಇ 9ನೇ ತರಗತಿಗೆ ತ್ರಿಭಾಷಾ ಅಧ್ಯಯನ ಕಡ್ಡಾಯ. ಕೇಂದ್ರ ಪ್ರೌಢ ಶಿಕ್ಷಣ ಮಂಡಳಿ ಸಿಬಿಎಸ್ಇ ಜುಲೈ 1ರಿಂದ 9ನೇ ತರಗತಿ ವಿದ್ಯಾರ್ಥಿಗಳಿಗೆ ತ್ರಿಭಾಷಾ ಅಧ್ಯಯನವನ್ನು ಕಡ್ಡಾಯಗೊಳಿಸಿದೆ. ಏನು ನಮ್ಮ ಸ್ಟೇಟ್ ಬೋರ್ಡ್ ನಲ್ಲಿ ದ್ವಿಭಾಷಾ ಅಧ್ಯಯನ ತಂದ್ರೆ, ಸಿಬಿಎಸ್ಇ ನಲ್ಲಿ ತ್ರಿಭಾಷಾ ಅಧ್ಯಯನವನ್ನ ತಂದಿದ್ದಾರೆ. ಇದ್ರ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳಿ. ಇದು ಸ್ವಲ್ಪ ಮರಣ ಮಾಡುತ್ತೆ, ಎಲ್ಲದೂ ಇಂಪಾರ್ಟೆಂಟ್ ಆಗಲ್ಲ, ಆದ್ರೆ ಸ್ವಲ್ಪ ಇವ್ರದ್ದು ಬಗ್ಗೆ ಇಂಪಾರ್ಟೆಂಟ್ ಆಗ್ಬೋದು ನೋಡ್ಕೊಳ್ಳಿ. ಬುಡಕಟ್ಟು ಕೃಷಿಕರ ಸಂಘದ ಮೂಲಕ ಕ್ರಾಂತಿ ಸೃಷ್ಟಿಸಿದ ಧೀಮಂತ ಅಸಂಖ್ಯಾತ ಹಣತೆ ಬೆಳಗಿದ ಮಹಾ ಪ್ರಜ್ವಲ ಹೋರಾಟಗಾರ ರಾಯ್ ಡೇವಿಡ್ ನಿಧನ. ಇವ್ರು ಯಾಕೆ ಫೇಮಸ್ ಅನ್ನೋದನ್ನ ಸ್ವಲ್ಪ ಡೀಟೇಲ್ಸ್ ಅನ್ನ ಕೊಟ್ಟಿದ್ರೆ ಇಲ್ಲಿ ನೀವು ನೋಡಬಹುದು. ನಮ್ಮ ಜನ ನಿದ್ರಿಸುತ್ತಿದ್ದಾರೆ, ಅವರನ್ನು ಎಚ್ಚರಿಸಿ ಎಂದು ಆದಿವಾಸಿಗಳು ಕೇಳಿಕೊಂಡಾಗ ಡೇವಿಡ್ ಇಡೀ ಕಾಡಿನ 22 ಹಾಡಿಗಳನ್ನು ಒಟ್ಟುಗೂಡಿಸಿ 1984ರಲ್ಲಿ ಬುಡಕಟ್ಟು ಕೃಷಿಕರ ಸಂಘಕ್ಕೆ ಜನ್ಮ ನೀಡಿದರು. ಇವರು ಬುಡಕಟ್ಟಿನ ಜನಾಂಗದ ಬಗ್ಗೆ ಸ್ವಲ್ಪ ಜಾಸ್ತಿನ ಹೋರಾಟ ನಡೆಸಿದ್ದಾರೆ. ಅದಕ್ಕಾಗಿ ಇವರು ಸ್ವಲ್ಪ ಇಂಪಾರ್ಟೆಂಟ್. ಕೊಡಗು ಜಿಲ್ಲೆಯ ಕುಶಾಲನಗರದ ನಿವಾಸಿ ಆದಿವಾಸಿಗಳ ಪರ ಹೋರಾಟಗಾರ ರಾಯ್ ಡೇವಿಡ್ 71 ವರ್ಷಕ್ಕೆ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ. ಇದ್ರ ಬಗ್ಗೆ ಸ್ವಲ್ಪ ನೋಡಿಟ್ಕೊಳ್ಳಿ, ಬೇಕಾಗ್ಬೋದು. ಹಾಗೆ ಇಲ್ಲಿ ನೋಡಿ, ಸ್ವಲ್ಪ ಇಂಪಾರ್ಟೆಂಟ್ ಆಗ್ಬೋದು. ಆಂಧ್ರ ಪ್ರದೇಶದಲ್ಲಿ 3ನೇ ಮಗುವಿಗೆ 30,000, 4ನೇದಕ್ಕೆ 40,000. ಸ್ವರ್ಣಾಂಧ್ರ ಸ್ವಚ್ಛಾಂಧ್ರ ಕಾರ್ಯಕ್ರಮದಲ್ಲಿ ಮಾತನಾಡಿದ ಮುಖ್ಯಮಂತ್ರಿಯು 3ನೇ ಮಗುವಿಗೆ ಜನನಕ್ಕೆ 30,000 ಹಾಗೂ 4ನೇ ಮಗುವಿನ ಜನನಕ್ಕೆ 40,000 ನೀಡುವುದಾಗಿ ಘೋಷಿಸಿದ್ದಾರೆ. ಇಂಡಿಯಾದಲ್ಲಿ ಮುಂಚೆನೆ ಜನಸಂಖ್ಯೆ ಹೆಚ್ಚಾಗಿದೆ, ಅಂತದ್ರಲ್ಲಿ ಇಂಥದ್ದೊಂದು ಕಾರ್ಯಕ್ರಮ ನೋಡಿ, ಅದು ತಿಳಿದಿಟ್ಕೊಳ್ಳಿ, ಬೇಕಾಗ್ಬೋದು. ಮುಂದಿನ ಟಾಪಿಕ್ ಹೋಗೋದಾದ್ರೆ, ರಿಷಬ್ ಪಂತ್ಗೆ 12 ಲಕ್ಷ ದಂಡ. ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧದ ಐಪಿಎಲ್ ಪಂದ್ಯದಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ತಂಡವು ನಿಗದಿತ ಅವಧಿಯಲ್ಲಿ ಓವರ್ಗಳನ್ನು ಪೂರೈಸಲು ವಿಫಲವಾಗಿದ್ದಕ್ಕೆ ನಾಯಕ ರಿಷಬ್ ಪಂತ್ಗೆ ಅವರಿಗೆ 12 ಲಕ್ಷ ದಂಡ ವಿಧಿಸಲಾಗಿದೆ. ನಿಗದಿತ ಸಮಯದಲ್ಲಿ ಓವರ್ನ ಮುಗಿಸಲಿಕ್ಕೆ ವಿಫಲರಾದ ಕಾರಣಕ್ಕೆ ಈ ದಂಡವನ್ನು ನೀಡಿದ್ದಾರೆ. ಯಾರಿಗೆ ಅನ್ನೋದು ಸ್ವಲ್ಪ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ರಿಷಬ್ ಪಂತ್ ಅವರಿಗೆ 12 ಲಕ್ಷ ಸ್ವಲ್ಪ ಸ್ಪೋರ್ಟ್ಸ್ ನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಮುಂದಿನ ಟಾಪಿಕ್ ಹೋಗೋದಾದ್ರೆ, ವೇಟ್ ಲಿಫ್ಟಿಂಗ್ ಸಂಜನಾಗೆ ಕಂಚು. ಭಾರತದ ಸಂಜನಾ ಅವರಿಗೆ ಏಷ್ಯಾ ವೇಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ ನ ಮಹಿಳೆಯರ 77 ಕೆಜಿ ವಿಭಾಗದ ಕಂಚಿನ ಪದಕ ಗೆದ್ದಿದ್ದಾರೆ ಅನ್ನೋದು ಸ್ವಲ್ಪ ಕೊಟ್ಟಿದ್ದಾರೆ. ಯಾವುದ್ರಲ್ಲಿ ಮತ್ತೆ ಯಾರು ಹೆಸರು ನೋಡಿಟ್ಕೊಳ್ಳಿ. ನೆಕ್ಸ್ಟ್ ಅದೇ ಇಲ್ಲಿಗೆ ಇವತ್ತಿನ ಟಾಪಿಕ್ ಮುಗಿತು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ನಾನು ನಿಮ್ಮ ರಾಯಲ್ ಹ್ಯಾಕರ್. PDF ನ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿರ್ತೇನೆ. ಆದಷ್ಟು ಅದನ್ನ ಓದೋದ್ರಿಂದ ನಿಮ್ಗೆ ತುಂಬಾನೇ ನಾಲೆಜ್ ಗೇನ್ ಆಗುತ್ತೆ. ಅದಕ್ಕಾಗಿ ಅದನ್ನ ಖಂಡಿತವಾಗ್ಲೂ ಓದಿ ಆದಷ್ಟು ನಿಮ್ಮ ಫ್ರೆಂಡ್ಗಳಿಗೆ ಈ ವಿಡಿಯೋನ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.